ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವತ್ತೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಹೊಸ ಮನೆ ಇರುತ್ತೆ ಇದು. ಒಳ್ಳೆ ರೆಂಟಲ್ ಇನ್ಕಮ್ ಬರೋಂಥ ಪ್ರಾಪರ್ಟಿ. ಸೊ ಆಲ್ಮೋಸ್ಟ್ 90,000 ರೆಂಟಲ್ ಇನ್ಕಮ್ ಬರೋಂಥ ಪ್ರಾಪರ್ಟಿ ಇದು. BBMP ಲಿಮಿಟ್ಸಲ್ಲಿ ಬರುತ್ತೆ. ಈ ಕಥ ಪ್ರಾಪರ್ಟಿ. ಸೈಡ್ ಡೈಮೆನ್ಷನ್ 30x40 ಇರುತ್ತೆ. ರೋಡ್ ಬೈ 30 ಬರುತ್ತೆ, ಲೆಂತ್ ಬೈ 40 ಬರುತ್ತೆ. ಟೋಟಲ್ ಬಂದುಬಿಟ್ಟು 1200 ಸ್ಕ್ವೇರ್ ಫೀಟ್ ಇರುತ್ತೆ. ಸೈಡ್ ಫೇಸಿಂಗ್ ವೆಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಎಲ್ಲನೂ ನಾರ್ತ್ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 3 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಲೇಔಟ್ ಕೂಡ ಅಷ್ಟೇ ತುಂಬ ಡೀಸೆಂಟ್ ಆಗಿದೆ. ಒಳ್ಳೆ ಫ್ಯಾಮಿಲೀಸ್ ಇರುವಂಥ ಲೊಕ್ಯಾಲಿಟಿ ಇದು. ಸೊ ಒಂಥರ ಗೇಟೆಡ್ ಕಮ್ಯುನಿಟಿ ಥರ ಇದೆ ಲೇಔಟ್ ಕೂಡ. ಮನೆ ಮುಂದೆ ರೋಡ್ ಕೂಡ ಅಷ್ಟೇ 30 ಫೀಟ್ ರೋಡ್ ಇರುತ್ತೆ. ಸೊ ಏರಿಯಾ ಕೂಡ ಅಷ್ಟೇ ಫುಲ್ಲಿ ಡೆವಲಪ್ ಆಗಿದೆ. ರೆಂಟಲ್ಗೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ಬೇಗ ಫಿಲ್ ಆಗುತ್ತೆ. ಒಳ್ಳೆ ರೆಂಟಲ್ ಕೂಡ ಜನ್ರೇಟ್ ಮಾಡುತ್ತೆ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಫ್ರಂಟ್ ಎಲಿವೇಷನಲ್ಲಿ ನೋಡೋದಿಲ್ಲ, ಯೂನಿಕಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಮಾಡರ್ನ್ ಆಗಿ ಕೊಟ್ಟಿದ್ದಾರೆ ಫ್ರಂಟ್ ಎಲಿವೇಷನ್ ಕೂಡ. ಇದು ಟೋಟಲ್ ಬಿಲ್ಡಿಂಗ್ ಬಂದುಬಿಟ್ಟು ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. ಟೋಟಲ್ ಬಂದುಬಿಟ್ಟು 12 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಸೊ ಬ್ರಿಕ್ಸ್ ಎಲ್ಲ ಆಲೋ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ, ಹೈಡ್ರಾಲಿಕ್ದು. ಸಿಮೆಂಟ್ ಎಲ್ಲ ಅಷ್ಟೇ ACC ಸಿಮೆಂಟ್ಸು ಮತ್ತು ಕೋರ್ಮಂಡಲ್ ಕಿಂಗ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ ಟೋಟಲ್ ಬಿಲ್ಡಿಂಗ್ಗೆ. ಬಿಲ್ಡಿಂಗ್ ಕೂಡ ಅಷ್ಟೇ ಆಲ್ಮೋಸ್ಟ್ ಫಿನಿಶ್ ಆಗಿದೆ. ರೆಡಿ ಟು ಮೂವ್ ಇರುವಂಥ ಪ್ರಾಪರ್ಟಿ ಇದು. ಮೇನ್ ಗೇಟ್ ಇದು ಓಪನ್ ಗೇಟ್ ಇರುತ್ತೆ. MS ಗೇಟ್ ಯೂಸ್ ಮಾಡಿದ್ದಾರೆ. ವುಡನ್ ಫಿನಿಶಿಂಗ್ MS ಗೇಟ್ ಪ್ರೊವೈಡ್ ಮಾಡಿದ್ದಾರೆ. ಓಪನ್ ಗೇಟ್ ಇರುತ್ತೆ. ಈವನ್ ಸ್ಟೆಪ್ಸ್ ಕೆಳಗಡೆ ಅಷ್ಟೇ. ಸೊ ಎಂಟ್ರಿ ಎಕ್ಸಿಟ್ಗೆಲ್ಲನೂ ಒಂದು ಗೇಟ್ ಕೂಡ ಸಪ್ರೇಟಾಗಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಗ್ರೌಂಡ್ ಫ್ಲೋರಲ್ಲಿ 2 BHK ಕೊಟ್ಟಿದ್ದಾರೆ. ಅದು ಪಾರ್ಕಿಂಗ್ ಬಿಟ್ಟು 2 BHK ಕೊಟ್ಟಿದ್ದಾರೆ. ಪಾರ್ಕಿಂಗ್ ಏರಿಯಾ ನೋಡ್ಬೋದು. 2 ಕಾರ್ ಹಾಕೋಬೋದು. 7 ಸೀಟರ್ ಇಲ್ಲ 5 ಸೀಟರ್ 2 ಕಾರ್ ಹಾಕ್ಕೊಂಡು ಒಂದು 4ರಿಂದ 5 2 ವೀಲರ್ ಕೂಡ ಪಾರ್ಕ್ ಮಾಡ್ಕೋಬೋದು. ಎಂಡಿಗೆ ಗ್ಯಾಸ್ ಕನೆಕ್ಷನ್ಸ್ ಕೊಟ್ಟಿದ್ದಾರೆ. 4 ಮನೆಗೆ ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ. ಸೊ ಇದು ಮನೆಗೆ ಬೋರ್ವೆಲ್ ಇದು. 900 ಫೀಟ್ ಹೋಗಿದೆ ಬೋರ್ವೆಲ್. ಒಳ್ಳೆ ವಾಟರ್ ಕೂಡ ಇದೆ. ರನ್ನಿಂಗ್ ಇದೆ ಆಲ್ರೆಡಿ ಬೋರ್ವೆಲ್ ಕೂಡ. ಸೊ 1100 ಫೀಟ್ ಹೋಗಿದೆ. ಡೆಪ್ತ್ ಬಂದುಬಿಟ್ಟು ಒಳ್ಳೆ ವಾಟರ್ ಕೂಡ ಇದೆ, ರನ್ನಿಂಗ್ ಇದೆ. ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು 5 ಮೀಟರ್ಸ್ ಬರುತ್ತೆ ಟೋಟಲ್ ಇದರಲ್ಲಿ. ಸೊ ಎಲ್ಲ ಮನೆಗೂ 2 ಕಿಲೋವಾಟ್ ಪ್ರೊವೈಡ್ ಮಾಡಿದ್ದಾರೆ. ಕಾಮನ್ ಏರಿಯಾಗೆ ಮಾತ್ರ 3 ಕಿಲೋವಾಟ್ ಕೊಟ್ಟಿದ್ದಾರೆ. ಟೋಟಲ್ ಬಂದುಬಿಟ್ಟು 11 ಕಿಲೋವಾಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದೆಲ್ಲ ಪರ್ಮನೆಂಟ್ ಆಗಿದೆ ಆಲ್ರೆಡಿ. ಮೀಟರ್ಸ್ ಕೂಡ ಬಂದುಬಿಟ್ಟಿದೆ. ಮನೆ ಸುತ್ತಲೂ ನೋಡ್ಬೋದು. ಪ್ಯಾಸೇಜ್ ಕೂಡ ನೀಟಾಗಿ ಬಿಟ್ಟಿದ್ದಾರೆ. ಸೊ 1.5 ಫೀಟ್ ಗ್ಯಾಪ್ ಕೂಡ ಬಿಟ್ಟಿದ್ದಾರೆ. ಒಬ್ಬರು ಓಡಾಡ್ಬೋದು, ಆ ಥರ ಗ್ಯಾಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು. ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಬಿಲ್ಡಿಂಗ್ ಕೂಡ ಅಷ್ಟೇ ಆಲ್ಮೋಸ್ಟ್ 95% ಕಂಪ್ಲೀಟ್ ಆಗಿದೆ. ಸೊ ರೆಡಿ ಟು ಮೂವ್ ಅಂತ ಪ್ರಾಪರ್ಟಿ ಇದು. ಸೊ ಇಲ್ಲಿ ಸ್ಟೇರ್ ಕೇಸ್ಗೆಲ್ಲ ಇದು ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು. ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಅಷ್ಟೇ ಪ್ಯಾಸೇಜ್ಗೆಲ್ಲನೂ 1x1 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸಂಪ್ ಇದು ವಾಸ್ತು ಪ್ರಕಾರ ಮಾಡಿದ್ದಾರೆ. ದೇವಮೂಲೆಗೆ ಕೊಟ್ಟಿದ್ದಾರೆ. ಸಂಪ್ ಕೂಡ 18,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. 18,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ ಸಂಪ್ ಕೂಡ. ಇದು ಬ್ಯಾಕ್ ಸೈಡ್ ಇದು. ಸೊ ಈಸ್ಟ್ ಫೇಸಿಂಗ್ ಸೈಡ್ ಇದು. ಬ್ಯಾಕ್ ಸೈಡ್ ಕೂಡ ಪ್ಯಾಸೇಜ್ ನೋಡ್ಬೋದು. 1.5 ಫೀಟ್ ಕೊಟ್ಟಿದ್ದಾರೆ ನೀಟಾಗಿ. ಸೊ ಮೇನ್ ಡೋರ್ ಇದು. ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರ್ ವಾಸ್ಕಲ್ಲೆಲ್ಲ ಅಷ್ಟೇ ಬರ್ಮಾ ಬಾರ್ಡರ್ ಟೀ ಕೊಟ್ಟಿರುತ್ತೆ ಇದು. ವಿತ್ PU ಪಾಲಿಶ್ ಎಲ್ಲ ಆಗಿದೆ. ಲಾಕ್ಸ್ ಎಲ್ಲ ಅಷ್ಟೇ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. 2 BHK ಇದು. ಡಬಲ್ ಬೆಡ್ರೂಮ್ ಕೊಟ್ಟಿದ್ದಾರೆ. ಸೊ ಫ್ಲೋರಿಂಗ್ ಎಲ್ಲ ಟೋಟಲ್ ಬಿಲ್ಡಿಂಗ್ ಗ್ರಾನೈಟೇ ಕೊಟ್ಟಿರುವಂಥದ್ದು. ಸೊ ವೈಟ್ ಫಿನಿಶಿಂಗ್ ಗ್ರಾನೈಟ್ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ಟೋಟಲ್ ಬಿಲ್ಡಿಂಗನ್ನೇ ಗ್ರಾನೈಟೇ ಕೊಟ್ಟಿರುವಂಥದ್ದು. ಸೊ ಇದು ಈ ಮನೆಗೆ ಹಾಲ್ ಇದು. ಲಿವಿಂಗ್ ರೂಮ್ ಇದು. POP ಎಲ್ಲ ಮಾಡಿದ್ದಾರೆ. ಹಾಲಲ್ಲಿ ಸೀಲಿಂಗ್ ಲೈಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. 2 ವಿಂಡೋ ಕೊಟ್ಟಿದ್ದಾರೆ ಹಾಲ್ಗೆಲ್ಲನೂ. ಫ್ರಂಟ್ಗೊಂದು ಬ್ಯಾಕ್ ಸೈಡ್ಗೊಂದು ಕೊಟ್ಟಿದ್ದಾರೆ. 2 ಅಷ್ಟೇ 3x4 ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ. UPVC 3 ರ್ಯಾಕ್ ವಿಂಡೋಸ್ ಪ್ರೊವೈಡ್ ಮಾಡಿರುವಂಥದ್ದು. TV ಯೂನಿಟ್ ಕೊಟ್ಟಿದ್ದಾರೆ ಹಾಲಲ್ಲಿ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೋಬೋದು. ಸಪ್ರೇಟಾಗಿ ಫ್ರಿಜ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ ಕಿಚನಲ್ಲೇ. ಇದು ಮಾಡ್ಯುಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. SS ಬಾಸ್ಕೆಟ್ಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಮಿಡ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. 1 ವಿಂಡೋ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರೀ ಮೇಂಟೆನೆನ್ಸ್ ಇರುತ್ತೆ. ಇವನ್ ಎಕ್ಸಾಸ್ಟ್ ಚಿಮ್ನಿ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಎಕ್ಸಾಸ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಟೋಟಲ್ 2 ರೂಮ್ಸ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್, ಒಂದು ಕಾಮನ್ ರೆಸ್ಟ್ ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಇದು. ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್. ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಇದು. MD ಡೋರ್ಸ್ ಅಂತ ಹೇಳ್ಬಿಟ್ಟು. ಸೊ ಇದು ಮಾಸ್ಟರ್ ಬೆಡ್ರೂಮ್ ಇದು. ಇದು ರೂಮ್ ಸೈಜ್ ಬಂದುಬಿಟ್ಟು 8x10 ಇರುತ್ತೆ. ಇದು ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು, ಇಲ್ಲ ಕ್ವೀನ್ ಸೈಜ್ ಕಟ್ ಹಾಕೊಂಡ್ರೆ ಕಂಫರ್ಟಬಲ್ ಆಗಿರುತ್ತೆ. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. 1 ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ರೆಸ್ಟ್ ರೂಮ್ ಇದು. ವೆಸ್ಟರ್ನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದಾರೆ. ಸೆಂಚುರಿಯನ್ ಕಂಪ್ನಿದೆಲ್ಲನೂ ಫಿಟ್ಟಿಂಗ್ಸ್ ಎಲ್ಲನೂ ಗ್ರೌಂಡ್ ಫ್ಲೋರ್ಗೆ ಮಾತ್ರ. ಸೊ ರಿಮೈನಿಂಗ್ ಟ್ಯಾಪ್ಸ್ ಎಲ್ಲನೂ ಜಾಗರ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಇದು ಕಾಮನ್ ರೂಮ್ ಇದು. ಸೊ ಕಾಮನ್ ರೆಸ್ಟ್ ರೂಮ್ ಇದು. ಇದರಲ್ಲೂ ನೋಡ್ಬೋದು ಸೇಮ್ ಫಿಟ್ಟಿಂಗ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೆಂಚುರಿಯನ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ.
ಟ್ಯಾಪ್ಸ್ ಎಲ್ಲನೂ ಜಾಗರ್ ಫಿಟ್ಟಿಂಗ್ಸ್ ಪ್ರೊವೈಡ್ ಮಾಡಿ, ಡೈ ವಾಟರ್ ಟ್ಯಾಪ್ಸ್ ಎಲ್ಲನೂ. ಸೊ ರೂಮ್ ನಂಬರ್ 2 ಇದು ಕಾಮನ್ ರೂಮ್ ಇದು ಅಷ್ಟೇ 8x8 ಇರುತ್ತೆ. ಕ್ವೀನ್ ಸೈಜ್ ಕಟ್ ಹಾಕೋಬೋದು ಇದರಲ್ಲಿ. ಇದರಲ್ಲೂ ಕೂಡ ಡ್ರೆಸ್ಸಿಂಗ್ ಸ್ಟ್ಯಾಂಡಿಂಗ್ ಮಿರರ್ ಎಲ್ಲ ಪ್ರೊವೈಡ್ ಮಾಡಿದರೆ, ಸ್ಲೈಡಿಂಗ್ ಕಬೋರ್ಡು, ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಇಷ್ಟು ಇದು ಡಬಲ್ ಬೆಡ್ರೂಮ್ ಇದು ಪಾರ್ಕಿಂಗ್ ಬಿಟ್ಟು ಡಬಲ್ ಬೆಡ್ರೂಮ್ ಮಾಡಿರುವಂಥದ್ದು. ಸೊ ಈ ಡಬಲ್ ಬೆಡ್ರೂಮ್ಗೆ ಸೊ ಈಸಿಯಾಗಿ 16,000 ರೆಂಟ್ ಕೂಡ ಬರುತ್ತೆ. ಸೊ ಆ ಥರ ಡಿಮ್ಯಾಂಡ್ ಕೂಡ ಇದೆ. ಬನ್ನಿ ಈಗ ಫಸ್ಟ್ ಫ್ಲೋರ್ ನೋಡೋಣ. ಸೊ ರೈಲಿಂಗ್ಸ್ ಎಲ್ಲ ನೋಡ್ಬೋದು, ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ರೆ ರೈಲಿಂಗ್ಸ್ ಎಲ್ಲನೂ SS ಏನು ಕೊಟ್ಟಿಲ್ಲ, ಎಲ್ಲ ಐರನ್ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಇಲ್ಲಿ ಪ್ಯಾಸೇಜ್ಗೆಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲ್ಗೆಲ್ಲ ನೋಡ್ಬೋದು ಟೈಲ್ಸ್ ಯೂಸ್ ಮಾಡಿದ್ದಾರೆ, 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಎಲ್ಲ ಮೇಲ್ಗಡೆ ರೂಪ್ಗೆಲ್ಲ ಸೀಲಿಂಗ್ ಮಾಡಿದ್ದಾರೆ, UPC ಸೀಲಿಂಗ್ ಪ್ರೊವೈಡ್ ಮಾಡಿದ್ದಾರೆ, ವಿತ್ ಸೀಲಿಂಗ್ ಲೈಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಪ್ಯಾಸೇಜ್ ಬಿಟ್ಟು ಬಂದುಬಿಟ್ಟು 3 ಫೀಟ್ ಕೊಟ್ಟಿದ್ದಾರೆ ಇಲ್ಲಿ. ಮೇನ್ ಡೋರ್ ಇದು, ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಅಷ್ಟೇ ಟೀ ಕುಡ್ ಪ್ರೊವೈಡ್ ಮಾಡಿದರೆ, ಒಳ್ಳೆ ಕ್ವಾಲಿಟಿ ಡೋರ್ಸ್ ಕೊಟ್ಟಿದ್ದಾರೆ, ಹ್ಯಾಂಡ್ ಮೇಡ್ ಡೋರ್ಸ್ ಪ್ರೊವೈಡ್ ಮಾಡಿದರೆ. ಲಾಕಲ್ಲ ಅಷ್ಟೇ ಯುರೋಪ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಎಲ್ಲ PU ಪಾಲಿಶ್ ಆಗಿದೆ, ಫೈನಲ್ ಟಚಪ್ ಎಲ್ಲ ಆಗಿದೆ ಟೋಟಲ್ ಎಲ್ಲ ಬಿಲ್ಡಿಂಗ್ಗೆ. ಸೊ ಫ್ಲೋರಿಂಗ್ ಎಲ್ಲ ನೋಡ್ಬೋದು ಗ್ರಾನೈಟ್ ಕೊಟ್ಟಿರುವಂಥದ್ದು. ವೈಟ್ ಕಮ್ ಬ್ಲಾಕ್ ಶೇಡ್ ಗ್ರಾನೈಟ್ ಪ್ರೊವೈಡ್ ಮಾಡಿದರೆ, ತುಂಬ ಚೆನ್ನಾಗಿದೆ ಗ್ರಾನೈಟ್ ಕೂಡ, ಒಳ್ಳೆ ಕ್ವಾಲಿಟಿ ಗ್ರಾನೈಟ್ ಯೂಸ್ ಮಾಡಿದರೆ. ಹಾಲ್ ಇದು ಲಿವಿಂಗ್ ರೂಮ್ ಕೊಟ್ಟಿದ್ದಾರೆ ನೋಡ್ಬೋದು. ಲಿವಿಂಗ್ ರೂಮ್ ಕೂಡ ನೋಡ್ಬೋದು, ಸ್ಪೇಸಿಯಸ್ ಆಗಿದೆ. ಸೋಫಾ ಸೆಟ್ ಹಾಕ್ಕೊಡ್ಬೋದು, ಲೈಲ್ ಶಾಪಲ್ಲಿ ಹಾಕ್ಕೊಂಡ್ರೆ TV ಯೂನಿಟ್ಗೆಲ್ಲ ತುಂಬ ಸ್ಪೇಸ್ ಇರುತ್ತೆ. ಮೇಲ್ಗಡೆ POP ಮಾಡಿದ್ದಾರೆ. ಸೊ ಎದುರುಗಡೆನೇ ಪೂಜಾ ರೂಮ್ ಕೂಡ ಕೊಟ್ಟಿದ್ದಾರೆ. ಬಾರ್ಡ್ರಿಗೆಲ್ಲ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮೇನ್ ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಕೊಟ್ಟಿದ್ದಾರೆ, ವಿತ್ PU ಪಾಲಿಶ್ ಎಲ್ಲ ಆಗಿದೆ. ಸೊ ಫ್ರಂಟಿಗೆ ಗ್ಲಾಸ್ ಕೂಡ ಕೊಡಿ, ಟಫ್ ಆನ್ ಗ್ಲಾಸಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಪೂಜಾ ರೂಮ್ ಕೂಡ ಸೈಜ್ ಕೂಡ ಅಷ್ಟೇ ಡೀಸೆಂಟ್ ಸೈಜಲ್ಲಿದೆ. ಇಲ್ಲೂ ವಾಲ್ಗೆಲ್ಲ ನೋಡ್ಬೋದು ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿ 2x4 ಮೇಲ್ಗಡೆ ಸೀಲಿಂಗ್ POP ಕೂಡ ಮಾಡಿದ್ದಾರೆ ಸಿಂಪಲ್ಲಾಗಿ. ಇಲ್ಲಿ ಅಪ್ ಟು ರೂಪ್ವರೆಗೂ ಟೈಲ್ಸ್ ಯೂಸ್ ಮಾಡಿದ್ದಾರೆ ಪೂಜಾ ರೂಮಲ್ಲಿ. ಫ್ಲೋರಿಂಗ್ ಎಲ್ಲ ಸೇಮ್ ಗ್ರಾನೈಟೇ ಕೊಟ್ಟಿರುವಂಥದ್ದು, ಏನು ಹಾಲಲ್ಲಿ ಕೊಟ್ಟಿದ್ದಾರೆ ಸೇಮ್ ಗ್ರಾನೈಟೇ ಪ್ರೊವೈಡ್ ಮಾಡಿದ್ದಾರೆ. ಫ್ಲೋರಿಂಗ್ ಇಲ್ಲೂ ಕೂಡ TV ಯೂನಿಟ್ ಕೂಡ ಕೊಟ್ಟಿದ್ದಾರೆ ಹಾಲಲ್ಲಿ. ಸೊ ಇದು ಡೈನಿಂಗ್ ಹಾಲ್, ಇದು ಡೈನಿಂಗ್ ಹಾಲ್ ಕೂಡ ಮೇಲ್ಗಡೆ ನೋಡ್ಬೋದು ನೀವು. ಸೀಲಿಂಗ್ ಎಲ್ಲ ಕೊಟ್ಟು POP ಎಲ್ಲ ಮಾಡಿದರೆ, ವಿಂಡೋ ಕೂಡ ಕೊಟ್ಟಿದ್ದಾರೆ ಡೈನಿಂಗ್ ಹಾಲ್ಗೆಲ್ಲ. ಕಿಚನ್ ಇದು ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದರೆ, ಡೈನಿಂಗ್ ಪ್ಲಸ್ ಕಿಚನ್ ಎರಡು ಅಟ್ಯಾಚ್ ಇರುತ್ತೆ. ಸೊ ಇಲ್ಲೂ ಕೂಡ POP ಎಲ್ಲ ಮಾಡಿದರೆ, L ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ, ಮಿಡ್ ಯೂನಿಟ್ ಎರಡು ಕಡೆ ಮಿಡ್ ಯೂನಿಟ್ ಕೊಟ್ಟಿದ್ದಾರೆ, ಮತ್ತು SS ಬಾಸ್ಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಡಕ್ ಏರಿಯಾ ಕೂಡ ಪ್ರೊವೈಡ್ ಮಾಡಿದರೆ, ಇಲ್ಲೂ ಏನಾದರೂ ಪ್ರಾವಿಷನ್ ಇಟ್ಕೊಳ್ಳೋಕ್ಕೆ. ಸೊ ಎಲ್ಲ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ. ಸೊ ಬಾಸ್ಕೆಟ್ಸ್ ಎಲ್ಲ ಸ್ಟೈನ್ಲೆಸ್ ಸ್ಟೀಲ್ ಇದು, SS ಪ್ರೊವೈಡ್ ಮಾಡಿದ್ದಾರೆ. ಯುಟಿಲಿಟಿ ಇದು. ಸೊ ಡೋರೆಲ್ಲ ಅಷ್ಟೇ ಫ್ಲಶ್ ಡೋರ್ಸ್ ಇರುತ್ತೆ, ಯುಟಿಲಿಟಿ ಡೋರ್ಸ್ ಎಲ್ಲನೂ. ಸೊ ಯುಟಿಲಿಟಿ ಕೂಡ ನೋಡ್ಬೋದು ಸ್ಪೇಸಿಯಸ್ ಆಗಿ, ಲೈಕ್ ನಿಮ್ಗೆ 3 ಫೀಟ್ ಇರುತ್ತೆ ಇದು. ಇದಕ್ಕೆ ಸೇಫ್ಟಿ ಗ್ರಿಲ್ ಮಾಡ್ಕೊಳ್ತಾರೆ. ಇಲ್ಲೂ ಕೂಡ ನೋಡ್ಬೋದು ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಫ್ರೀ ಮೇಂಟೆನೆನ್ಸ್ ಇರುತ್ತೆ. ಮೇಲ್ಗಡೆ ಒಂದು ಸ್ಪೇಸ್ ಕೂಡ ಅಟ್ಟಾಟ್ ಟೈಪ್ ಕೂಡ ಕೊಟ್ಟಿದ್ದಾರೆ, ಸರ್ಜಾ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಲ್ಲೂ ಬೇಕಾದ್ರೆ ಸ್ಟೋರ್ ಮಾಡ್ಕೋಬೋದು. ಸೊ ಅದಕ್ಕೂ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀಟಾಗೆಲ್ಲ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿಸ್ಕೊಡ್ತಾರೆ. ಸೊ ಕಿಚನ್ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡ್ಬೋದು ನೀವು. ಕಿಚನ್ ಕಮ್ ಡೈನಿಂಗಲ್ಲೂ ಎರಡು ಅಟ್ಯಾಚ್ ಇರುತ್ತೆ, ಡೀಸೆಂಟ್ ಆಗಿದೆ, ಅಂದರೆ ಸ್ಪೇಸಿಯಸ್ ಆಗಿದೆ, ಏನು ಕಂಜೆಸ್ಟೆಡ್ ಏನೂ ಬರೋದಿಲ್ಲ. ಸೊ ಇಲ್ಲಿ 2 ರೂಮ್ ಬರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್, ಒಂದು ಕಾಮನ್ ರೆಸ್ಟ್ ರೂಮ್ ಬರುತ್ತೆ. ಈಗ ಕಾಮನ್ ರೂಮ್ ತೋರಿಸ್ತೀನಿ ನಿಮಗೆ. ಇಲ್ಲೆಲ್ಲ ಕೃಷ್ಣ ಬಾರ್ಡರ್ಗೆಲ್ಲ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್. ಡೋರ್ಸ್ ಎಲ್ಲ MD ಡೋರ್ಸ್ ಇದು, ಪ್ಲಸ್ ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಒಳ್ಳೆ ಕ್ವಾಲಿಟಿ ಡೋರ್ಸ್ ಕೊಟ್ಟಿರುವಂಥದ್ದು. ಸೊ ರೂಮ್ ನಂಬರ್ 1 ಕಾಮನ್ ರೂಮ್ ಬರುತ್ತೆ. ಸೊ ರೂಮ್ ಸೈಜಲ್ಲಿ ತುಂಬ ಡೀಸೆಂಟ್ ಇದೆ. ಲೈಕ್ ನಿಮಗೆ ಇದು ಆಲ್ಮೋಸ್ಟ್ 11 ಫೀಟ್ ಬರುತ್ತೆ ವಿಡ್ತ್ ಬಂದುಬಿಟ್ಟು, ಲೆಂತ್ ಬಂದುಬಿಟ್ಟು 10 ಫೀಟ್ ಬರುತ್ತೆ. ಸೊ ಇದರಲ್ಲಿ ಸ್ಲೈಡಿಂಗ್ ಕಬೋರ್ಡು, ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಸಪ್ರೇಟಾಗಿ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಏನೋ ಸ್ಟೋರ್ ಮಾಡ್ಕೊಳ್ಳೋಕ್ಕೂ ಎಲ್ಲ ಪ್ರಾವಿಷನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ರೂಮ್ಗೆ ಅಟ್ಯಾಚಾಗಿ ಒಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಫ್ರಂಟ್ಗೆ ವಿಂಡೋ ಕೊಟ್ಟಿದ್ದಾರೆ, 3 ರ್ಯಾಕ್ ವಿಂಡೋ ಇದು. ಕಟ್ ಆ್ಯಂಡ್ ರ್ಯಾಟ್ಸ್ ಎಲ್ಲ ಆಲ್ರೆಡಿ ಫಿಟ್ ಆಗಿದೆ, ಎಲ್ಲ ಮನೆಗೂ ಕಟ್ ಆ್ಯಂಡ್ ರ್ಯಾಟ್ಸ್ ಹಾಕ್ಕೊಟ್ಟಿದ್ದಾರೆ. ಸೊ ಇದು ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸೇ ಇದು, ಟೀ ಕುಡ್ ಏನಲ್ಲ, ಮಾಮೂಲಿ ಫ್ಲಶ್ ಡೋರ್ಸ್ ಇದು. ಇದು ಬಾಲ್ಕನಿ ಇದು. ಈ ರೂಮ್ಗೆ ಬಾಲ್ಕನಿ ಅಟ್ಯಾಚ್ ಇರುತ್ತೆ. ಇಲ್ಲೂ ಫ್ರಂಟ್ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮೇಲೆ ಸೀಲಿಂಗ್ ಕೂಡ ನೋಡ್ಬೋದು, UPC ಸೀಲಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಗ್ಲಾಸ್ ಕೊಟ್ಟಿದ್ದಾರೆ, ಟಫ್ ಆನ್ ಗ್ಲಾಸಸ್ ಇದು, 12 mm ಟಫ್ ಆನ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ. ಬೀಡಿಂಗೆಲ್ಲ SS ಯೂಸ್ ಮಾಡಿದ್ದಾರೆ ಬಾಲ್ಕನಿಗೆಲ್ಲನೂ. ಬಾಲ್ಕನಿ ವಿಡ್ತ್ ಕೂಡ ಅಷ್ಟೇ 3.5 ಫೀಟ್ ಕೊಟ್ಟಿದ್ದಾರೆ. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಡೋರ್ಸ್ ಎಲ್ಲ ಅಷ್ಟೇ WPC ಡೋರ್ಸ್ ಎಲ್ಲನೂ, ವಾಸ್ಕಲ್ ಡೋರಲ್ಲಿ WPC ಕೊಟ್ಟಿದ್ದಾರೆ. ರೆಸ್ಟ್ ರೂಮ್ಸ್ ಎಲ್ಲ ಅಷ್ಟೇ ವಾಲ್ ಮೌಂಟೆಡ್ ಕಮೋಡ್ಸ್ ಇದೆ. ಟೋಟಲ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಇದು. ಕಮೋಡು, ಸಿಂಕು, ಟ್ಯಾಪ್ಸು, ಡೈ ವಾಟರ್, ಶವರ್ ಎಲ್ಲ ಟೋಟಲ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಇದು. ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ ಜಾಗ್ವಾರ್ ಫಿಟ್ಟಿಂಗ್ಸ್ ಕೂಡ. ಸೊ ಇಲ್ಲೂ ಕೂಡ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮ್ಯಾಟ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಅಪ್ ಟು ರೂಪ್ವರೆಗೂ. ಫ್ಲೋರಿಂಗೆಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ ಇದು. ಡೋರ್ಸ್ ಎಲ್ಲ ಸೇಮ್ ಇರುತ್ತೆ, ರೆಡ್ ಸಾಲು ಮತ್ತು ಫ್ಲಶ್ ಡೋರ್ ಕೊಟ್ಟಿರುತ್ತೆ, MD ಡೋರ್ಸ್ ಇದು. ಮಾಸ್ಟರ್ ಬೆಡ್ರೂಮ್ ಇದು. ಇದು ರೂಮ್ ಸೈಜ್ ಬಂದು 12x11 ಇರುತ್ತೆ ಇದು. ಸೊ ಇದರಲ್ಲಿ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ, ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ, ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸಪ್ರೇಟಾಗಿ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರ್, ಇನ್ಸೈಡ್ ಸ್ಟೋರೇಜ್ ಕೂಡ ಪ್ರಾವಿಷನ್ ಇರುತ್ತೆ.
ಮಿರರ್ ಬ್ಯಾಕ್ ಸೈಡ್ ಇದು. ಸೊ ಇದು ಕೌಂಟ್ ಮಾಡ್ಕೋಬೋದು ನೀವು. ಇದು ಗ್ರಾನೈಟ್ ಬಂದ್ಬಿಟ್ಟು 3 ಫೀಟ್ ಬರುತ್ತೆ. ಇದು ಆಲ್ಮೋಸ್ಟ್ 3 ಫೀಟ್ ಟು 3 ಗ್ರಾನೈಟ್ ಪ್ಲಸ್ ಆ ಕಡೆ ಒಂದಡಿ, ಈ ಕಡೆ ಲಾಸ್ಟಲ್ಲಿ ಒಂದು ಕಡೆ ಸಪ್ರೇಟ್ ಇರುತ್ತೆ. ಸೊ ಅದಕ್ಕೆ ನಿಮ್ಗೆ ಆಲ್ಮೋಸ್ಟ್ 11 ಫೀಟ್ ಬರುತ್ತೆ ಇದು. ಸೊ ನೋಡ್ಬೋದು ಡ್ರೆಸ್ಸಿಂಗ್ ಯೂನಿಟ್ ಬ್ಯಾಕ್ ಸೈಡ್ ಕೂಡ ಏನೋ ಸ್ಟೋರ್ ಮಾಡ್ಕೊಳ್ಳೋಕ್ಕೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ. ಅಟ್ಯಾಚ್ ರೆಸ್ಟ್ ರೂಮ್ ಇದು, ಡಿಸೆಂಟ್ ಸೈಜಲ್ಲಿದೆ ರೆಸ್ಟ್ ರೂಮ್ ಕೂಡ. ಇಲ್ಲೂ ಅಷ್ಟೇ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದರೆ. ಇದರಲ್ಲೂ ಅಷ್ಟೇ ವಾಲ್ ಮೌಂಟೆಡ್ ಕಮೋಡು, ಸಿಂಕು ಎಲ್ಲ ಜಾಬಾರ್ ಫಿಟ್ಟಿಂಗ್ಸ್ ಕೊಟ್ಟಿರುವಂಥದ್ದು. ಎಲ್ಲ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕೆಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಿಂಡೋ ಕೊಟ್ಟಿದ್ದಾರೆ. ಎಕ್ಸಾಸ್ಟ್ ಫ್ಯಾನ್ಸ್ ಎಲ್ಲ ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ. ಎಕ್ಸಾಸ್ಟ್ ಫ್ಯಾನ್ಸ್, ವಿಂಡೋ ಎಲ್ಲ ಕೊಟ್ಟಿದ್ದಾರೆ. ಸೊ ಮನೆಗೆ ಸ್ವಿಚಸ್ ಎಲ್ಲ ಅಷ್ಟೇ ಎಲ್ಲ ಟೋಟಲ್ ಸ್ವಿಚಸ್ ಎಲ್ಲ ಲೀಶಾ ಕಂಪ್ನಿದು ಕೊಟ್ಟಿರುವಂಥದ್ದು. ಲೀಶಾ ಕಂಪ್ನಿ ವೈರಿಂಗ್ ಎಲ್ಲ ಫಿನೋಲಾಕ್ಸ್ ಕಂಪ್ನಿದು ಪ್ರೊವೈಡ್ ಮಾಡಿರುವಂಥದ್ದು. ಟೋಟಲ್ ಬಿಲ್ಡಿಂಗ್ಗೆ ಲೀಶಾ ಸ್ವಿಚಸ್ ಮತ್ತು ವೈರಿಂಗ್ ಎಲ್ಲ ಫಿನೋಲಾಕ್ಸ್ ಕೊಟ್ಟಿರುವಂಥದ್ದು. ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ ಕೂಡ ಸೇಮ್ ಇರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ. ಈಗೇನು ಫಸ್ಟ್ ಫ್ಲೋರ್ ನೋಡಿದ್ರಲ್ಲ, ಸೆಕೆಂಡ್ ಫ್ಲೋರ್ ಕೂಡ ಆ್ಯಸ್ ಇಟ್ ಇರುತ್ತೆ. ಜಸ್ಟ್ ಹಾಗೆ ತೋರಿಸ್ತೀನಿ ನಿಮಗೆ. ಡೋರ್ ಕೂಡ ನೋಡ್ಬೋದು, ನಾರ್ತ್ ಫೇಸಿಂಗ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಇರುತ್ತೆ ವಿತ್ PU ಪಾಲಿಶ್ ಎಲ್ಲ ಆಗಿದೆ. ಫ್ಲೋರಿಂಗ್ ಎಲ್ಲ ಸೇಮ್ ಇದೆ, ಗ್ರಾನೈಟೇ ಕೊಟ್ಟಿರುವಂಥದ್ದು. ಪೂಜಾ ರೂಮ್ ಸೇಮ್ ಪ್ಲೇಸಲ್ಲೇ ಇದೆ. POP ಕೂಡ ನೋಡ್ಬೋದು, ಏನೂ ಚೇಂಜಸ್ ಇರೋದಿಲ್ಲ, ಎಲ್ಲ ಸೇಮ್ ಇರುತ್ತೆ. ಇದು ಡೈನಿಂಗ್ ಕಮ್ ಕಿಚನ್ ಇದು. ಸೊ ಆ ಕಡೆ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೇಮ್ ಮೇಲ್ಗಡೆ ಲಾಫ್ಟು ಮಿಡ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಡಕ್ ಏರಿಯಾ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಚಿಮ್ನಿ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. 2 ಕಡೆ POP ಕೊಟ್ಟಿದ್ದಾರೆ. ಡೈನಿಂಗ್ ಹಾಲು ಮತ್ತು ಕಿಚನಲ್ಲೂ ಅಷ್ಟೇ. ಸೊ ಇದು ಕಾಮನ್ ರೆಸ್ಟ್ ರೂಮ್ ಅದು. ಇಲ್ಲೂ ಕೂಡ ಅಷ್ಟೇ ವಾಲ್ ಮೌಂಟೆಡ್ ಕಮೋಡ್ಸು ಎಲ್ಲ ಜಾಬಾರ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಕಾಮನ್ ರೂಮ್ ಇದು ಸೇಮ್ ಸೈಜಸ್ ಇರುತ್ತೆ. ಸಪ್ರೇಟಾಗಿ ಡ್ರೆಸ್ಸಿಂಗ್ ಯೂನಿಟ್, ಸ್ಲೈಡಿಂಗ್ ಕಬೋರ್ಡು, ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಕಾಮನ್ ರೂಮ್ ಇದು. ಇದು ಮಾಸ್ಟರ್ ಬೆಡ್ರೂಮ್ ಇದು. ಇದರಲ್ಲೂ ಕೂಡ ನೋಡ್ಬೋದು ವಿಂಡೋ ಕೊಟ್ಟಿದ್ದಾರೆ. ಮತ್ತು ಲಾಫ್ಟ್ ಮಿಡ್ ಯೂನಿಟ್, ಸ್ಲೈಡಿಂಗ್ ಕಬೋರ್ಡು, ಸಪ್ರೇಟಾಗಿ ಡ್ರೆಸ್ಸಿಂಗ್ ಯೂನಿಟು, ಅಟ್ಯಾಚ್ ರೆಸ್ಟ್ ರೂಮ್ ಕೂಡ ಕೊಟ್ಟಿದ್ದಾರೆ. ರೂಮ್ ಸೈಜ್ ಎಲ್ಲ ಸೇಮ್ ಇರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ. ಫಿಟ್ಟಿಂಗ್ಸ್ ಎಲ್ಲನೂ ಸೇಮ್ ವಾಲ್ ಮೌಂಟೆಡ್ ಕಮೋಡು, ಸಿಂಕ್ ಎಲ್ಲ ಜಾಬಾರ್ ಫಿಟ್ಟಿಂಗ್ಸೇ ಕೊಟ್ಟಿರುವಂಥದ್ದು. ಇದು ಡಬಲ್ ಬೆಡ್ರೂಮ್ ಇದು, ಸೆಕೆಂಡ್ ಫ್ಲೋರ್ ಇದು. ಇವೊಂದು ಥರ್ಡ್ ಫ್ಲೋರ್ ಕೂಡ ಅಷ್ಟೇ ಸೇಮ್ ಡಬಲ್ ಬೆಡ್ರೂಮ್ ಇರುತ್ತೆ. ಸೊ ಅದು ಕೂಡ ಇದೇ ಥರನೇ ಇರುತ್ತೆ, ಏನು ವರ್ಕೆಲ್ಲ ಚೇಂಜಸ್ ಮಾಡಿರೋದೇನಿಲ್ಲ. ಸೊ ಈ ಥರ್ಡ್ ಫ್ಲೋರ್ ಇದು. ಇದು ಅಷ್ಟೇ ಮೇನ್ ಡೋರ್ ಎಲ್ಲ ಟೀ ಕೊಟ್ಟಿದ್ದು. ಡೋರ್ ಫೇಸಿಂಗ್ ಎಲ್ಲ ನಾರ್ತ್ ಇರುತ್ತೆ. ಇದಕ್ಕೂ ಫ್ಲೋರಿಂಗ್ ಎಲ್ಲ ಸೇಮ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಗೆ ನೋಡ್ಕೊಂಡು ಹೋಗಿ ಎಲ್ಲ ಸೇಮ್ ಇರುತ್ತೆ, ಏನೂ ಚೇಂಜಸ್ ಏನಿರೋದಿಲ್ಲ. ಸೊ ಇದು ಡೈನಿಂಗ್ ಕಮ್ ಕಿಚನ್ ಇದು. ಎರಡೂ ಅಟ್ಯಾಚ್ ಇರುತ್ತೆ. ಯುಟಿಲಿಟಿ ಆ ಕಡೆಗೆ ಪ್ರೊವೈಡ್ ಮಾಡಿದ್ದಾರೆ. ಸೇಫ್ಟಿ ಗ್ರಿಲ್ ಒಂದು ಮಾಡಿಲ್ಲ, ಮಾಡಿಸ್ಕೊಡ್ತಾರೆ ಅದಕ್ಕೂ. ಇಲ್ಲೂ ಅಷ್ಟೇ ಮಾಸ್ಟರ್ ಬೆಡ್ರೂಮು, ಕಾಮನ್ ರೂಮ್ ಇದು, ಕಾಮನ್ ರೆಸ್ಟ್ ರೂಮ್ ಇದು. ಎಲ್ಲ ರೂಮ್ಗೂ ಬಾಲ್ಕನಿ ಒಂದಿರುತ್ತೆ. ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ, ಒಂದು ಕಾಮನ್ ಇದು. ಫ್ಯಾನ್ಸ್ ಎಲ್ಲ ಏನು ಕೊಡೋದಿಲ್ಲ. ಫ್ಯಾನ್ಸು ಮತ್ತು ಗೀಸರ್ ಏನು ಕೊಡೋದಿಲ್ಲ. ಸೊ ಯಾರು ತೊಗೊಳ್ಳೋರೆ ಹಾಕ್ಕೋಬೇಕಾಗತ್ತೆ. ಸೊ ಅದೇನು ಪ್ರಾವಿಷನ್ ಕೊಟ್ಟಿಲ್ಲ ಇವರು. ಫ್ಯಾನ್ಸು, ಗೀಸರು ಮತ್ತು ಇನ್ನೂ ಏನಾದರೂ ರಿಮೈನಿಂಗ್ ಸೇಫ್ಟಿ ಗ್ರಿಲ್ಲಲ್ಲಿ ಏನಾದ್ರು ಬೇಕಾದರೆ ಸೊ ತೊಗೊಳ್ಳೋರೆ ಮಾಡ್ಕೋಬೇಕಾಗತ್ತೆ. ಸೊ ಇವರೇನು ಕೊಡೋದಿಲ್ಲ. ಬನ್ನಿ ಈಗ ಟೆರೆಸ್ ನೋಡೋಣ. ಸರೌಂಡಿಂಗ್ ಕೂಡ ಅಷ್ಟೇ ಒಳ್ಳೆ ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ, ಟೆಕ್ ಕಂಪ್ನೀಸ್ ಇದೆ, ಮತ್ತು ಒಳ್ಳೆ ಯೂನಿವರ್ಸಿಟೀಸ್ ಇದೆ. ಸೊ ರೆಂಟಲ್ಗೆ ಯಾವ ಥರ ಬೇಕೋ ಎಲ್ಲನೂ ಪ್ರಾವಿಷನ್ ಇರುತ್ತೆ. ಸೊ ಮೇಲ್ಗಡೆ ರೂಫ್ ಕೂಡ ನೋಡ್ಬೋದು. ಸ್ಟೇರ್ ಕೇಸ್ಗೆಲ್ಲ ಏನು ರೈನ್ ವಾಟರ್ ಎಲ್ಲ ಬೀಳಿದ್ರೆ ಫುಲ್ ಮೋಲ್ಡ್ ಮಾಡಿದ್ದಾರೆ. ಇಲ್ಲಿ ಇದಕ್ಕೊಂದು ಸೇಫ್ಟಿ ಡೋರ್ ಹಾಕಿದ್ದಾರೆ ಐರನ್ ಮೆಟೀರಿಯಲ್ದು. ಆ ಕಡೆ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ ಐರನ್ ಮೆಟೀರಿಯಲ್ದು. ಸೊ ನೋಡ್ಬೋದು ಸ್ಟೇರ್ ಕೇಸ್ ಪಿಲ್ಲರ್ ರೈಸಲ್ಲಿದೆ. ಇನ್ನೂ ಬೇಕಾದರೆ ಒಂದು ಫ್ಲೋರ್ ಹಾಕ್ಕೋಬೋದು. ರೈಸಿಂಗಲ್ಲೇ ಇದೆ ಪಿಲ್ಲರ್ ಕೂಡ. ಎಲ್ಲ ಫುಲ್ ಮಡ್ಡಿ ಎಳೆದ್ಬಿಟ್ಟಿದ್ದಾರೆ ನೀಟಾಗಿ. ವಾಷಿಂಗ್ ಏರಿಯಾ ಇದು. ವಾಷಿಂಗ್ ಏರಿಯಾ ಕೂಡ ನೋಡ್ಬೋದು ಎಷ್ಟು ನೀಟಾಗಿ ಮಾಡಿದ್ದಾರೆ. ಸೊ ಎಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಎಲ್ಲನೂ ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ ಎಲ್ಲನೂ ವಾಷಿಂಗ್ ಏರಿಯಾಗೆಲ್ಲನೂ. ಮೇಲ್ಗಡೆ 2 ಟ್ಯಾಂಕ್ ಕೊಟ್ಟಿದ್ದಾರೆ. 2000 ಲೀಟರ್ 2 ಟ್ಯಾಂಕ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಸೋಲಾರ್ ಇದು. ಒಂದು ಮನೆಗೆ ಸೋಲಾರ್ ಕೊಟ್ಟಿದ್ದಾರೆ. 220 ಲೀಟ್ರದ್ದು ಸುಪ್ರೀಂ ಕಂಪ್ನಿದು. ಒಂದು ಸೋಲಾರ್ ಮಾತ್ರ ಕೊಟ್ಟಿದ್ದಾರೆ. ಒಂದು ಮನೆಗೆ ಮಾತ್ರ ಪ್ರಾವಿಷನ್ ಇರುತ್ತೆ. ಸೊ ಇಲ್ಲೂ ಕೂಡ ನೋಡ್ಬೋದು ಏನಾದರೂ ರೈನಿಂಗ್ ಸೀಸನಲ್ಲಿ ಕ್ಲಾಸ್ ಎಲ್ಲ ವೆಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ತುಂಬ ಹೈಟ್ ಇದೆ ವಾಲ್ ಕೂಡ. ಇಲ್ಲ ಬೇಕಾದರೆ ವಾಷಿಂಗ್ ಮಿಷಿನ್ಗೆಲ್ಲ ಪ್ಲಾನ್ ಮಾಡ್ಕೋಬೋದು. ಸೇಫ್ಟಿ ಗ್ರಿಲ್ ಹಾಕ್ಸ್ಕೊಂಡು ಎಲ್ಲ ಮನೆಯವರು. ಸೊ ಇಲ್ಲಿ ರೈನಿಂಗ್ ಸೀಸನೆಲ್ಲ ಬಟ್ಟೆ ಎಲ್ಲ ವೆಟ್ ಮಾಡ್ಕೊಳ್ಳೋಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಇನ್ನು ಔಟ್ಸೈಡ್ ಕೂಡ ಅಷ್ಟೇ ಅಂದರೆ ಸಮ್ಮರ್ ಸೀಸನಲ್ಲಿ ನಾರ್ಮಲಾಗಿ ಅದು ಕೂಡ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ನೀಟಾಗಿ ಎಲ್ಲ ಪ್ಲ್ಯಾನ್ಡಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಮನೆ. ಸರೌಂಡಿಂಗ್ ಏರಿಯಾ ಕೂಡ ನೋಡೋದು ಫುಲ್ಲಿ ಡೆವಲಪ್ ಆಗಿದೆ. ತುಂಬ ಡೆವಲಪ್ ಆಗ್ತಾಯಿದೆ ಏರಿಯಾ ಮಾತ್ರ. ಸೊ ರೆಂಟಲ್ ಅಷ್ಟೇ ಡಿಮ್ಯಾಂಡಬಲ್ ಇರುತ್ತೆ. ಈಗ ಒಂದು ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ ಅದು. ಸೊ ಅದು ಈ ಕನ್ಸ್ಟ್ರಕ್ಟ್ ಆಗ್ತಾಯಿದೆ. ಆ ಬಿಲ್ಡಿಂಗ್ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಒಂದು ಬ್ಲ್ಯಾಕ್ ಬಿಲ್ಡಿಂಗ್ ಕಾಣಿಸ್ತಿದೆ. ಅದು ಬಂದ್ಬಿಟ್ಟು ಅಮೆಝಾನ್ಗೆ ಅಲರ್ಟ್ ಆಗಿದೆ. ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡ್ಬೋದು ನೀವು. ಅಮೆಝಾನ್ ಫೆಬ್ರವರಿಗೆ ಓಪನ್ ಆಗ್ತಿದೆ. ಆಲ್ಮೋಸ್ಟ್ 8500 ಪೀಪಲ್ ವರ್ಕ್ ಮಾಡ್ತಾರೆ.
ಸೊ ಆಲ್ರೆಡಿ ಅದ್ರ ಪಕ್ಕದಲ್ಲೇ ಇನ್ಫೋಸಿಸ್, ಕೊಲಿನ್ಸ್, ಏರೋಸ್ಪೇಸ್ ಆಲ್ರೆಡಿ ವರ್ಕಿಂಗ್ ಇದೆ. ಅದ್ರ ಪಕ್ಕದಲ್ಲಿ ಫಿಲಿಪ್ಸ್ ಕೂಡ ಇದೆ. ಸೊ ಈ ಥರ ಎಲ್ಲ ಟಾಪ್ ಕಂಪ್ನೀಸ್ ಇದೆ ರೆಂಟಲ್ಗೆಲ್ಲನೂ. ಮತ್ತು BSF ಎಂಪ್ಲಾಯ್ಸ್ ಇದೆ, ಏರ್ಪೋರ್ಟ್ ಎಂಪ್ಲಾಯ್ಸ್ ಇದೆ, KW ಇಂಡಸ್ಟ್ರಿಯಲ್ ಏರಿಯಾದವರು ಇದ್ದಾರೆ. ಸೊ ಇದರಿಂದ ತುಂಬ ಡಿಮ್ಯಾಂಡಬಲ್ ಇರುವಂಥ ಇವನು ಮೆಟ್ರೋ ಸ್ಟೇಷನ್ ಆ ಬ್ಲ್ಯಾಕ್ ಬಿಲ್ಡಿಂಗ್ ಇದೆಯಲ್ಲ ಆ ಪಕ್ಕದಲ್ಲೇ ಬರುವಂಥದ್ದು. ಅದೇ ಏರ್ಪೋರ್ಟ್ ಮೇನ್ ರೋಡ್ ಅದು. ಅಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ಆಗ್ತದೆ ಅಷ್ಟೇ ಪ್ರಾಪರ್ಟಿಗೆ. ಏರ್ಪೋರ್ಟ್ ಮೇನ್ ರೋಡ್ಗೆ ಮತ್ತು ಮೆಟ್ರೋ ಸ್ಟೇಷನ್ಗೆ 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಇದು ಪ್ರಾಪರ್ಟಿ ಡೀಟೇಲ್ಸ್. ಇದು ಪ್ರಾಪರ್ಟಿ ಬಂದ್ಬಿಟ್ಟು BBMP ಲಿಮಿಟ್ಸಲ್ಲಿ ಬರುತ್ತೆ. ಈ ಖಾತಾ ಪ್ರಾಪರ್ಟಿ ಇದು ಕ್ಲಿಯರ್ ಟೈಟ್ಲ್ಸ್ ಇರುತ್ತೆ. 70 to 75% ಲೋನ್ ಕೂಡ ಸಿಗುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು 2,20,00,000 ಹೇಳ್ತಾರೆ. 2,20,00,000 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಲೊಕೇಶನ್ ಬಂದ್ಬಿಟ್ಟು ಕಟಗೇನಲ್ಲಿ ಬಾಗ್ಲೂರು ಮೇನ್ ರೋಡ್ ನಿಯರ್ ಯಲಹಂಕ ಏರ್ಫೋರ್ಸ್ ಹತ್ರ ಬರುತ್ತೆ. ಏರ್ಪೋರ್ಟ್ ಮೇನ್ ರೋಡ್ಗೆ ಮೆಟ್ರೋ ಸ್ಟೇಷನ್ಗೆ 1 ಕಿಲೋಮೀಟರ್ ಆಗುತ್ತೆ. ಯಲಹಂಕ ಪೊಲೀಸ್ ಸ್ಟೇಷನ್ಗೆ 3.5 ಕಿಲೋಮೀಟರ್ಸ್ ಆಗುತ್ತೆ. ಮೆಜೆಸ್ಟಿಕ್ಗೆ 15 ಕಿಲೋಮೀಟರ್ಸ್ ಆಗುತ್ತೆ. ಏರ್ಪೋರ್ಟ್ಗೆ 18 ಕಿಲೋಮೀಟರ್ಸ್ ಆಗುತ್ತೆ. ಸರೌಂಡಿಂಗ್ ಬಂದ್ಬಿಟ್ಟು ರೇವಾ ಯೂನಿವರ್ಸಿಟಿ ಇದೆ, ಬೃಂದಾವನ್ ಕಾಲೇಜ್ ಇದೆ, ನಿತ್ಯ ಕಾಲೇಜ್ ಇದೆ, ಮಣಿಪಾಲ್ ಯೂನಿವರ್ಸಿಟಿ ಇದೆ, VIT ಕಾಲೇಜ್ ಇದೆ, ವೆಂಕಟೇಶ್ವರ ಕಾಲೇಜ್ ಇದೆ. ಸ್ಕೂಲ್ಸ್ ಬಂದ್ಬಿಟ್ಟು DPS ಇದೆ, NPS ಇದೆ, ವಿದ್ಯಾಶಿಲ್ಪಿ ಅಕಾಡೆಮಿ ಇದೆ, ಅಮೃತಾಯ ಸೆಂಟ್ರಲ್ ಸ್ಕೂಲ್ ಇದೆ. ಅದು ಬಿಟ್ಟರೆ ನಿಮಗೆ ಆಕ್ಸ್ಫರ್ಡ್ ಸ್ಕೂಲ್ ಇದೆ. ಸೊ ಈ ಥರ ಮೇಜರ್ ಸ್ಕೂಲ್ಸ್ ಕೂಡ ಇದೆ. ಸ್ಕೂಲ್ಸ್ಗೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಆಲ್ರೆಡಿ ಟೆಕ್ ಕಂಪ್ನೀಸ್ ಎಲ್ಲ ನಿಮಗೆ ಹೇಳಿದ್ದೀನಿ ಯಾವುದಾದಿದೆ ಅಂತ ಹೇಳ್ಬಿಟ್ಟು. ಈ ಥರ ಒಳ್ಳೆ ರೆಂಟಲ್ ಡಿಮ್ಯಾಂಡಬಲ್ ಇರುವಂಥ ಏರಿಯಾ ಇದು. ಮತ್ತು ಹಾಸ್ಪಿಟಲ್ಸ್ ಕೂಡ ಅಷ್ಟೇ ಜಸ್ಟ್ 500 ಮೀಟರ್ಸಲ್ಲಿ ವಾಕಬಲ್ ಡಿಸ್ಟೆನ್ಸಲ್ಲಿ ಇರುವಂಥದ್ದು. ಮತ್ತು ಗ್ರಾಸರೀಸ್ಗೆಲ್ಲನೂ ಅಷ್ಟೇ ನಿಯರ್ ಬೈ ಸಿಗುತ್ತೆ. ಮನೆ ಸರೌಂಡಿಂಗಲ್ಲೇ ಇದೆ. ವೆಜಿಟೇಬಲ್ ಗ್ರಾಸರೀಸ್ಗೆಲ್ಲನೂ ಏನು ಪ್ರಾಬ್ಲಮ್ ಇರೋದಿಲ್ಲ. ಸೊ ಎಲ್ಲನೂ ತುಂಬ, ಯಾಕಂದರೆ ಏರಿಯಾ ಮಾತ್ರ ತುಂಬ ಡೆವಲಪ್ ಆಗಿದೆ. ಸೊ ಅದರಿಂದ ಎಲ್ಲನೂ ಕನ್ವೀನಿಯೆಂಟ್ ಇರುತ್ತೆ ಏರಿಯಾ ಕೂಡ. ಮನೆ ಕೂಡ ಅಷ್ಟೇ ತುಂಬ ನೀಟಾಗಿ ಪ್ಲ್ಯಾನ್ಡಾಗಿ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಚೆನ್ನಾಗಿ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ಮನೆ ಎಲ್ಲನೂ. ಇದು ಪ್ರಾಪರ್ಟಿ ಡೀಟೇಲ್ಸ್ ಬಂದ್ಬಿಟ್ಟು. ನಿಮಗೆ ಫುಲ್ ಡೀಟೇಲ್ಸ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ನಂಬರ್ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಏನಾದರೂ ವಿಸಿಟ್ ಮಾಡಬೇಕಾದ್ರೆ ನಂಬರ್ಗೆ ಕಾಲ್ ಮಾಡಿ. ಇನ್ನೂ ಬೇರೆ ಬೇರೆ ಪ್ರಾಪರ್ಟೀಸ್ ಕೂಡ ಇದೆ, ಎಲ್ಲನೂ ವಿಸಿಟ್ ಮಾಡಿಸ್ಕೊಡ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.